ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಇವತ್ತು ಈ ಸೆಕ್ಟರ್ನ ಶೇರುಗಳಲ್ಲಿ ಭರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಹುಶಃ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಎಸ್ಪೆಷಲಿ ಇವತ್ತು ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ ಹಿಂದಿನ ಕಾರಣ ಏನಿರ್ಬೋದು, ಹಾಗೆ ಅದರ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಇರ್ಬೋದು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗೆ ಈ ನ್ಯೂಸ್ ಬಗ್ಗೆ ಮೊನ್ನೆಯ ವಿಡಿಯೋದಲ್ಲೇ ಕವರ್ ಮಾಡಿದ್ ಒಂದು ಕಂಪನಿ 1800 ಕೋಟಿ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಅಂತ ಈ ವಿಡಿಯೋದಲ್ಲಿ. ಆ ನ್ಯೂಸ್ ಇವತ್ತು ಆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಶೇರ್ಗಳ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ನೋಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಾನು ಇದರ ಹಿಂದಿನ ಕಾರಣಗಳು ಹಾಗೂ ಬ್ರೋಕರೇಜಸ್ ಏನ್ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಯಾವುದೇ ಬೈ ಸೆಲ್ ಕಾಲ್ ಅಲ್ಲ. ಗೆಳೆಯರಿ, ನೋಡಬಹುದು ಕೇಬಲ್ಸ್ ಅಂಡ್ ವೈರ್ ಸೆಕ್ಟರ್ ಬ್ರಾಸಸ್ ಫಾರ್ ಅಲ್ಟ್ರಾಟೆಕ್ ಸಿಮೆಂಟ್ಸ್ ಬಿಗ್ ಎಂಟ್ರಿ. ಹೌ ವಿಲ್ ದಿಸ್ ಡಿಸ್ರಪ್ಷನ್ ಪ್ಲೇ ಔಟ್? ಅಲ್ಟ್ರಾಟೆಕ್ ಸಿಮೆಂಟ್ ಒಂದು ಅನೌನ್ಸ್ಮೆಂಟ್ ಅನ್ನ ಮೊನ್ನೆಯ ದಿನ ಮಾಡಿತ್ತು. ಕೇಬಲ್ಸ್ ಅಂಡ್ ವೈರ್ ಸೆಕ್ಟರ್ಗೆ 1800 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಬಂದಿತ್ತು. ಅದು ಎಸ್ಪೆಷಲಿ ಕೇಶವರಾಮ್ ಇಂಡಸ್ಟ್ರೀಸ್ ಅಲ್ಲಿ ಅಕ್ವಿಸಿಷನ್ ಮಾಡೋ ಮೂಲಕ. ಇದು ಇವತ್ತು ಹಲವು ಷೇರುಗಳಲ್ಲಿ ಎಸ್ಪೆಷಲಿ ಈಗಾಗಲೇ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಆಗಿರುವಂತಹ ಕೆಇಐ ಇಂಡಸ್ಟ್ರೀಸ್ ಆಗ್ಬೋದು, ಪಾಲಿಕ್ಯಾಬ್ ಆಗ್ಬೋದು ಹಾಗೂ ಆವೆಲ್ಸ್ ಆಗ್ಬೋದು, ಈ ಷೇರುಗಳಲ್ಲಿ ಬಿಗ್ ಡೌನ್ ಫಾಲ್ ಬರ್ಲಿಕ್ಕೆ ಕಾರಣ ಆಗಿದೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಇದು ಆದಿತ್ಯ ಬಿರ್ಲಾ ಗ್ರೂಪ್ ನ ಕಂಪನಿ. ಇಲ್ಲೇ ನೋಡಬಹುದು, ದ ಆದಿತ್ಯ ಬಿರ್ಲಾ ಗ್ರೂಪ್ಸ್ ಅನೌನ್ಸ್ಮೆಂಟ್ ಆಫ್ ಇಟ್ಸ್ ಎಂಟ್ರಿ ಇನ್ ಟು ದ ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಸೆಂಟ್ ರಿಪಲ್ಸ್ ಇನ್ ದ ಸೆಕ್ಟರ್. ಈ ಹಿಂದೆ ಕೂಡ ಇದೇ ರೀತಿ ಒಂದು ಹೊಸ ಸೆಗ್ಮೆಂಟ್ಗೆ ಈ ಕಂಪನಿ ಎಂಟರ್ ಆಗಿತ್ತು. ಆ ಎಂಟ್ರಿ ಈಗಲೂ ಕೂಡ ಆ ಸೆಕ್ಟರ್ ಅಲ್ಲಿ ಡೌನ್ ಫಾಲ್ ಗೆ ಕಾರಣ ಆಗ್ತಿದೆ, ಅಥವಾ ಒಳ್ಳೆ ರಿಕವರಿ ಬರ್ಲಿಕ್ಕೆ ಇನ್ನೂ ವೆಯ್ಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಆ ಸೆಕ್ಟರ್ ಅದು ಪೇಂಟ್ ಬಿಸ್ನೆಸ್. ಬಿರ್ಲಾ ಓಪೋಸ್ ಲಾಂಚ್ ಮಾಡೋ ಮೂಲಕ ಪೇಂಟ್ ಬಿಸ್ನೆಸ್ ಅಲ್ಲೂ ಕೂಡ ಈಗಾಗಲೇ ಡಿಸ್ರಪ್ಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಅಂತಹ ಕಂಪನಿ ಈಗ ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ಗೂ ಕೂಡ ಎಂಟರ್ ಆಗ್ತಾ ಇದೆ. ಈ ಎಲ್ಲ ಕಾರಣಕ್ಕಾಗಿನೇ ಇವತ್ತು ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಇಲ್ಲಿ ಪಾಲಿಕ್ಯಾಬ್, ಆವೆಲ್ಸ್ ಹಾಗೂ ಕೆಇಐ ಜೊತೆಗೆ ಆರ್ ಕಾಬೆಲ್ ಕೂಡ ಕೆಲಸ ಮಾಡುತ್ತೆ. ನಂತರ ಫಿನೋಲೆಕ್ಸ್ ಕೇಬಲ್ಸ್ ಕೂಡ ಇದೆ. ಮೆಜಾರಿಟಿ ಕಂಪನೀಸ್ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಅದರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನೋಡಬಹುದು ಇಲ್ಲಿ ಬಿರ್ಲಾ ಓಪಸ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ವೆಸ್ಟರ್ಸ್ ಸೇ ದಟ್ ಗ್ರೂಪ್ಸ್ ಫ್ಲಾಗ್ಶಿಪ್ ಅಲ್ಟ್ರಾಟೆಕ್ ಸಿಮೆಂಟ್ foray into space is similar to the entry of group company Grasim Industries entry into the paint sector with Birla Opus, which had caused a similar hullabaloo. But will the same story play out in wires and cable space? Experts are mixed on their outlook. Experts ಕೂಡ ಕೆಲವರು ಡಿಸ್ರಪ್ಷನ್ ಕ್ರಿಯೇಟ್ ಮಾಡಬಹುದು ಅಂದ್ರೆ, ಕೆಲವರು ಅಂತ ಡಿಸ್ರಪ್ಷನ್ ಆಗೋದಿಲ್ಲ ಅನ್ನುವಂತ ಒಪಿನಿಯನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅವರ ಒಪಿನಿಯನ್ಸ್ ಅಲ್ಲೂ ಕೂಡ ಮಿಕ್ಸ್ಡ್ ಔಟ್ಲುಕ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಕಂಪನಿ ಕೇಶವರಾಮ್ ಇಂಡಸ್ಟ್ರೀಸ್ ಅನ್ನ ಅಕ್ವೈರ್ ಮಾಡ್ತು. ಜೊತೆಗೆ 1800 ಕೋಟಿ ಇನ್ವೆಸ್ಟ್ಮೆಂಟ್ ಬರೂಚ್ ಗುಜರಾತ್ ಅಲ್ಲಿ 1800 ಕೋಟಿ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡ್ತು ಬೈ ಡಿಸೆಂಬರ್ 2026. ಇದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಬ್ರೋಕರೇಜಸ್ ಏನ್ ಹೇಳ್ತಾರೆ ನೋಡಬಹುದು. ಅಕಾರ್ಡಿಂಗ್ ಟು ಮೋತಿಲಾಲ್ ಓಸ್ವಾಲ್, ದಿಸ್ ಎಂಟ್ರಿ ಅಲಾಂಗ್ ವಿತ್ ದ ಆದಿತ್ಯ ಬಿರ್ಲಾ ಗ್ರೂಪ್ಸ್ ಇಂಟೆನ್ಷನ್ ಟು ಬಿಕಮ್ ಎ ಸಿಗ್ನಿಫಿಕೆಂಟ್ ಪ್ಲೇಯರ್ ಇನ್ ದ ಸೆಗ್ಮೆಂಟ್ಸ್ ವೇರ್ ದೇ ಆಪರೇಟ್ into could pose a threat to the valuation multiples of cable and wire companies. ಅಂದ್ರೆ ಮೆಜಾರಿಟಿ ಕೇಬಲ್ಸ್ ಅಂಡ್ ವೈರ್ ಕಂಪನೀಸ್ ಹೈ ಪಿ ನಲ್ಲೇ ಟ್ರೇಡ್ ಆಗ್ತಾ ಇದ್ವು. ಜೊತೆಗೆ ಅವುಗಳ ಅರ್ನಿಂಗ್ ಕೂಡ ಚೆನ್ನಾಗಿತ್ತು, ಗ್ರೋತ್ ಪ್ರೊಜೆಕ್ಷನ್ ಚೆನ್ನಾಗಿತ್ತು, ಅರ್ನಿಂಗ್ಸ್ ಚೆನ್ನಾಗಿತ್ತು. ಹಾಗಾಗಿ ಹೈ ಮಲ್ಟಿಪಲ್ಸ್ ಅಲ್ಲೇ ಟ್ರೇಡ್ ಆಗ್ತಾ ಇತ್ತು, ಐ ಪಿ ಮಲ್ಟಿಪಲ್ಸ್ ಅಲ್ಲಿ. ಈಗ ದೊಡ್ಡ ಗ್ರೂಪ್ ಎಂಟರ್ ಆಗ್ತಿರೋದು ಆ ಐ ಪಿ ಮಲ್ಟಿಪಲ್ಸ್ ಏನಿತ್ತು ಅದಕ್ಕೆ ಹೊಡೆತವನ್ನ ಕೊಡ್ತಾ ಇದೆ. ಹಾಗಾಗಿನೇ ಇವತ್ತು ಆ ಶೇರುಗಳಲ್ಲಿ ಡೌನ್ ಫಾಲ್ ಬಂದಿರೋದು. ಇನ್ ಕೇಸ್ ಐ ಪಿ ಮಲ್ಟಿಪಲ್ಸ್ ಅಲ್ಲಿ ಇಲ್ಲ ಅಂದಿದ್ರೆ ಬಹುಶಃ ಇಷ್ಟು ದೊಡ್ಡ ಪ್ರಮಾಣದ ಡೌನ್ ಫಾಲ್ ಬರ್ತಾ ಇರಲಿಲ್ಲ. ಮಾಮೂಲಿ 1 or 2%, 3% ಈ ರೀತಿ ಡೌನ್ ಫಾಲ್ ಬರ್ತಿತ್ತೇನೋ. ಬಟ್ ಹೈ ಪಿ ಮಲ್ಟಿಪಲ್ಸ್ ಅಲ್ಲಿ ಟ್ರೇಡ್ ಆಗ್ತಿದ್ದರಿಂದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹಾಗೆ ನೋಡಬಹುದು, ಆಸ್ ಎ ರಿಸಲ್ಟ್ while earnings of CW companies will not be impacted until the plant is commissioned. ಖಂಡಿತ ಏನು ಡಿಸೆಂಬರ್ 2026 ಅಂತ ಹೇಳ್ತಿದೆ ಕಂಪನಿ ಪ್ಲಾಂಟ್ ಅನ್ನ ಕಮಿಷನ್ ಮಾಡೋಕೆ. ಅಲ್ಲಿವರೆಗೂ ಈ ಕಂಪನೀಸ್ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಒನ್ಸ್ ಅಲ್ಲಿ ಕಮಿಷನಿಂಗ್ ಆಯ್ತು, ಕೇಬಲ್ ಅಂಡ್ ವೈರ್ಸ್ ಲಾಂಚ್ ಮಾಡ್ತು ಅಂದ್ರೆ ಬಹುಶಃ ಅಲ್ಲಿಂದ ಕಂಪನೀಸ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನು ಕೂಡ ಮೋತಿಲಾಲ್ ಓಸ್ವಾಲ್ ಅವರು ಮೆನ್ಷನ್ ಮಾಡ್ತಿದ್ದಾರೆ. ಮಲ್ಟಿಪಲ್ ಎರೋಷನ್ ಇನ್ ದ ಸ್ಟಾಕ್ಸ್ ಕುಡ್ ಅಕ್ಕರ್ ಅರ್ಲಿಯರ್. ಯೂಶುವಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರೋದೇ ಹಿಂಗೆ. ಕಂಪನಿ ಸ್ವತಃ ಬಿಸ್ನೆಸ್ ಗೆ ಎಂಟರ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ರಿಯಾಕ್ಷನ್ ಬರೋದಿಲ್ಲ.
ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಥವಾ ನಾವು ಎಂಟರ್ ಆಗ್ತೀವಿ ಅಂತ ಈ ರೀತಿ ಅನೌನ್ಸ್ಮೆಂಟ್ ಬಂದಾಗಲೇ ರಿಯಾಕ್ಷನ್ ಬರುತ್ತೆ. ಅದು ಮಾರ್ಕೆಟ್ ನ ನ್ಯಾಚುರಲ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು ಯಾವಾಗ್ಲೂ ಕೂಡ. ಯಾವತ್ತೋ ಆಗೋ ಇವೆಂಟ್ ಗೆ ಮುಂಚೆನೆ ರಿಯಾಕ್ಷನ್ ಬರುತ್ತೆ. ಯಾಕಂದ್ರೆ ಕಂಪನಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದೆ ಅಂದ್ರೆ ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ. ಇನ್ ಕೇಸ್ ಕಾರಣಾಂತರದಿಂದ ಡಿಸೆಂಬರ್ 26 ಗೆ ಆಗುತ್ತೆ ಇಲ್ವಾ, 3 ತಿಂಗಳು ಲೇಟ್ ಆಗ್ಬೋದು, 6 ತಿಂಗಳು ಲೇಟ್ ಆಗ್ಬೋದು, ಬಟ್ ಕಂಪನಿ ಅಂತೂ ಎಂಟರ್ ಆಗುತ್ತಾ, ಈ ರಿಯಾಕ್ಷನ್ ಅಂತೂ ಮುಂಚೆನೆ ಬರುತ್ತೆ. ಜೊತೆಗೆ ಈ ಇಂಡಸ್ಟ್ರಿಯಲ್ಲಿ ನೋಡಬಹುದು ಕರೆಂಟ್ಲಿ ದೇರ್ ಇಸ್ ಎ ಸಿಗ್ನಿಫಿಕೆಂಟ್ ಡೈವರ್ಜೆನ್ಸ್ ಇನ್ ದ ಕೇಬಲ್ ಅಂಡ್ ವೈರ್ ಇಂಡಸ್ಟ್ರಿ ವೇರ್ ನೋ ಒನ್ ಪ್ಲೇಯರ್ ಕಮಾಂಡ್ಸ್ ಮಾರ್ಕೆಟ್ ಶೇರ್ ಆಫ್ ಓವರ್ 20% ಇನ್ ಈದರ್ ಸೆಗ್ಮೆಂಟ್. ಎರಡು ಸೆಗ್ಮೆಂಟ್ ಅಲ್ಲೂ ಕೂಡ ಯಾವುದೇ ಪ್ಲೇಯರ್ ಮೋರ್ ದನ್ 20% ಮಾರ್ಕೆಟ್ ಶೇರ್ ಅನ್ನ ಹೊಂದಿಲ್ಲ. ಯಾಕೆಂತಂದ್ರೆ ಸುಮಾರು ಕಂಪನೀಸ್ ಇದೆ. ನೀವು ಇಲ್ಲೇ ನೋಡಬಹುದು, ದ ಇಂಡಸ್ಟ್ರಿ ಕಂಪ್ರೈಸಸ್ ನಿಯರ್ಲಿ 400 ಪ್ಲೇಯರ್ಸ್ ರೇಂಜಿಂಗ್ ಫ್ರಮ್ SME ಟು ಲಾರ್ಜ್ ಎಂಟರ್ಪ್ರೈಸಸ್. ಸುಮಾರು 400 ಪ್ಲೇಯರ್ಸ್ ಇದ್ದಾರೆ, ಲಿಸ್ಟೆಡ್ ಆಗ್ಬೋದು, ಅನ್ಲಿಸ್ಟೆಡ್ ಆಗ್ಬೋದು, ಎಲ್ಲಾನು ಸೇರಿಸಿ ನೋಡಬಹುದು. ವಿತ್ ರೆವಿನ್ಯೂ ಬಿಟ್ವೀನ್ ₹50 crore to 400 crore. ಹಾಗಾಗಿ ದ ಇಂಡಸ್ಟ್ರಿ ಈಸ್ ದೇರ್ ಫೋರ್ ಐಡಿಯಲ್ ಫಾರ್ ಎ ನ್ಯೂ ಎಂಟ್ರಾಂಟ್ ವಿತ್ ಡೀಪ್ ಪಾಕೆಟ್ಸ್. JM ಫೈನಾನ್ಷಿಯಲ್ ನೋಟೆಡ್. ಅಂದ್ರೆ ಈ ರೀತಿಯ ದೊಡ್ಡ ಕಂಪನೀಸ್ಗೆ, ದೊಡ್ಡ ಮಟ್ಟದ ಹಣವನ್ನು ಹೊಂದಿರುವಂತಹ ಕಂಪನೀಸ್ಗೆ ಇದು ಐಡಿಯಲ್ ಬಿಸ್ನೆಸ್ ಅಂತ ಹೇಳ್ತಾರೆ JM ಫೈನಾನ್ಷಿಯಲ್ ಅವರು. ಆದಿತ್ಯ ಬಿರ್ಲಾ ಗ್ರೂಪ್ ಒಂದು ದೊಡ್ಡ ಗ್ರೂಪ್, ನಮ್ಮ ದೇಶದ ಕಾಂಗ್ಲೋಮರೇಟ್ ಗಳಲ್ಲಿ ಅವರು ಕೂಡ ಒಬ್ರು. ನಮ್ಗೆ ಈಗಾಗಲೇ ಗೊತ್ತಿದೆ, ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ ನಮ್ಮ ಕಣ್ ಮುಂದೆ ಇದೆ. ಪೇಂಟ್ ಸೆಕ್ಟರ್ ಅಲ್ಲಿ ಯಾವ ರೀತಿ ಡಿಸ್ರಪ್ಷನ್ ಕ್ರಿಯೇಟ್ ಮಾಡಿದ್ದಾರೆ ಇವರ ಎಂಟ್ರಿಯಿಂದ ಅಂತ. ಹಾಗಾಗಿ ಎಲ್ರಿಗೂ ಕೂಡ ಒಂದು ಕನ್ಸರ್ನ್ ಇದ್ದೇ ಇರುತ್ತೆ ಈ ರೀತಿ ಬಿಗ್ ಪ್ಲೇಯರ್ಸ್ ಎಂಟರ್ ಆದಾಗ. ನಂತರ ನಾವು ವೈರ್ಸ್ ಅಂಡ್ ಕೇಬಲ್ ಪ್ಲೇಯರ್ಸ್ ನ ಮಾರ್ಕೆಟ್ ಶೇರ್ ಅನ್ನ ನೋಡಬಹುದು. ಅನ್ಆರ್ಗನೈಸ್ಡ್ 20% ಮಾರ್ಕೆಟ್ ಶೇರ್ ಅನ್ನು ಹೊಂದಿದ್ದಾರೆ. ಅದರ್ ಆರ್ಗನೈಸ್ಡ್ ಪ್ಲೇಯರ್ಸ್ ಕೂಡ 28% ಮಾರ್ಕೆಟ್ ಶೇರ್ ಅನ್ನು ಹೊಂದಿದ್ದಾರೆ. ಇನ್ನು ನಾವೀಗ ನೋಡ್ತೀವಿ ಹಲವಾರು ಕಂಪನೀಸ್, ಅವುಗಳ ಮಾರ್ಕೆಟ್ ಶೇರ್ ನೋಡಬಹುದು. ಪಾಲಿಕ್ಯಾಬ್ 18.1% ಮಾರ್ಕೆಟ್ ಶೇರ್ ಇದೆ. ಅಂದ್ರೆ ಮಾರ್ಕೆಟ್ ಲೀಡರ್ ಸ್ಟಾಕ್ ಪಾಲಿಕ್ಯಾಬ್ ವೈರ್ಸ್ ಅಂಡ್ ಕೇಬಲ್ಸ್ ಅಲ್ಲಿ. ಬಟ್ ಅದರ ಮಾರ್ಕೆಟ್ ಶೇರ್ ನೋಡಬಹುದು 18.1% ಇದೆ. ಅದರ್ ಆರ್ಗನೈಸ್ಡ್ ಪ್ಲೇಯರ್ಸ್ ಜಾಸ್ತಿ ಇದೆ. ಇನ್ನು KEI ಇಂಡಸ್ಟ್ರೀಸ್ 8.5% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಹ್ಯಾವೆಲ್ಸ್ 7.9% ಇದೆ. RR ಕಾಬೆಲ್ 5.2% ಇದೆ. ಫಿನೋಲೆಕ್ಸ್ ಕೇಬಲ್ಸ್ 5.9% ಇದೆ. ಹೈಯೆಸ್ಟ್ ಅಂತಂದ್ರೆ ಅದು ಪಾಲಿಕ್ಯಾಬ್ 18.1%. ಮೋರ್ ದನ್ 20% ಯಾರ್ದು ಕೂಡ ಇಲ್ಲ ಮಾರ್ಕೆಟ್ ಶೇರ್. ಅದನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಹಾಗಾಗಿ ಬಿಗ್ ಪಾಕೆಟ್ ಇರುವಂತ ಪ್ಲೇಯರ್ಸ್ ಬಂದ್ರೆ ಬಹುಶಃ ಅದು ಅವರಿಗೆ ಪ್ಲಸ್ ಪಾಯಿಂಟ್ ಆಗ್ಬಹುದು ಮುಂದಿನ ದಿನಗಳಲ್ಲಿ. ಅದೇ ಈಗ ಆಗ್ತಾ ಇರೋದು ಆದಿತ್ಯ ಬಿರ್ಲಾ ಗ್ರೂಪ್ ನ ಈ ಎಂಟ್ರಿ ಇಂದ. ಹಾಗೆ ಈ ಆದಿತ್ಯ ಬಿರ್ಲಾ ಗ್ರೂಪ್ ಅಥವಾ ಅಲ್ಟ್ರಾಟೆಕ್ ಸಿಮೆಂಟ್ ಏನು ಎಂಟರ್ ಆಗ್ತಾ ಇದೆ, ಇವರಿಗೆ ಕೆಲವೊಂದು ಬೆನಿಫಿಟ್ ಕೂಡ ಇದೆ. JM ಫೈನಾನ್ಷಿಯಲ್ಸ್ ಅವರು ಅದನ್ನ ಲಿಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಬಹುದು, ರಾ ಮೆಟೀರಿಯಲ್ಸ್ ಸಚ್ ಆಸ್ ಕಾಪರ್ ಅಂಡ್ ಅಲ್ಯೂಮಿನಿಯಂ ಅಕೌಂಟ್ ಫಾರ್ 70 to 76% ಆಫ್ ಟೋಟಲ್ ಕಾಸ್ಟ್ ಇನ್ C&W ಸೆಗ್ಮೆಂಟ್. ಅಂದ್ರೆ ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್. ಕಾಪರ್ ಅಂಡ್ ಅಲ್ಯೂಮಿನಿಯಂ 70 to 76% ಬೇಕಾಗುತ್ತೆ ಇವರಿಗೆ ರಾ ಮೆಟೀರಿಯಲ್. ಇದರಲ್ಲಿ ಇವರಿಗೆ ಅಡ್ವಾಂಟೇಜ್ ಇದೆ. ಯಾಕೆಂತಂದ್ರೆ ಅಲ್ಟ್ರಾಟೆಕ್ ಸಿಮೆಂಟ್ ವಿತ್ ಡೈರೆಕ್ಟ್ ಅಕ್ಸೆಸ್ ಟು ಇಂಡಾಲ್ಕೋ ಅಂಡ್ ಬಿರ್ಲಾ ಕಾಪರ್. ಸೊ ಅವರದೇ ಕಂಪನೀಸ್ ಇವೆರಡೂ ಕೂಡ, ಇಂಡಾಲ್ಕೋ ಹಾಗೂ ಬಿರ್ಲಾ ಕಾಪರ್. ಅವರಿಂದಾನೇ ಡೈರೆಕ್ಟ್ ಆಗಿ ಅಕ್ಸೆಸ್ ಇರುತ್ತೆ ಇವರಿಗೆ ರಾ ಮೆಟೀರಿಯಲ್ಸ್. ಯಾಕಂದ್ರೆ 70 to 76% ರಾ ಮೆಟೀರಿಯಲ್ ಅವರದೇ ಕಂಪನಿಗಳಿಂದ ಸಿಕ್ಬಿಡುತ್ತೆ. ಇದು ಇವರಿಗೆ ಅಡ್ವಾಂಟೇಜ್ ಆಗ್ಬೋದು ಅಂತಾರೆ. ಆಸ್ ದೇ ಆರ್ ಆಲ್ ಪಾರ್ಟ್ ಆಫ್ ದ ಆದಿತ್ಯ ಬಿರ್ಲಾ ಗ್ರೂಪ್ will enjoy assured supply and cost advantage that will allow it to price its product competitively without any significant impact on margins. ಅವರದೇ ಕಂಪನೀಸ್ ಇಂದ ಸಿಗೋದ್ರಿಂದ ಇವರಿಗೆ ಡಬಲ್ ಅಡ್ವಾಂಟೇಜ್ ಇರುತ್ತೆ. ಸಪ್ಲೈ ಅಂಡ್ ಕಾಸ್ಟ್ ಅಶ್ಯೂರೆನ್ಸ್ ಇರುತ್ತೆ. ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಸ್ಟ್ ಜಾಸ್ತಿ ಮಾಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ಅವರದೇ ಇಂಡಸ್ಟ್ರಿ ಆಗಿರೋದ್ರಿಂದ. ಹಾಗೆ ಇದರಿಂದ ಕಾಂಪಿಟೇಟಿವ್ ಪ್ರೈಸಿಂಗ್ ಕೂಡ ಇವರು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ವಿತೌಟ್ ಮಾರ್ಜಿನ್ಸ್ ಇಂಪ್ಯಾಕ್ಟ್. ಇದು ಆದಿತ್ಯ ಬಿರ್ಲಾ ಗ್ರೂಪ್ ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಅನ್ನೋದು ಅನ್ಕೊಡುತ್ತೆ. ಯಾಕಂದ್ರೆ ರಾ ಮೆಟೀರಿಯಲ್ಸ್ ಅಲ್ಲಿ 70 to 76%, ಯಾಕಂದ್ರೆ 50% ರಾ ಮೆಟೀರಿಯಲ್ ಅವರೇ ಸಪ್ಲೈ ಮಾಡೋದಾಗಿದ್ರೆ ಬೇರೆ ವಿಚಾರ ಆಗೋದು. ಬಟ್ ಮೋರ್ ದನ್ 70% ಇರೋದ್ರಿಂದ ಬಿಗ್ ಅಡ್ವಾಂಟೇಜ್ ಅಲ್ಟ್ರಾಟೆಕ್ ಸಿಮೆಂಟ್ಸ್ ಗೆ ಇರುತ್ತೆ, ಎಸ್ಪೆಷಲಿ ಕೇಬಲ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ನಂತರ ಎರಡನೇ ಪಾಯಿಂಟ್, ಅಲ್ಟ್ರಾಟೆಕ್ ಸಿಮೆಂಟ್ಸ್ ಕನೆಕ್ಟ್ ವಿತ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಡ್ಯೂ ಟು ಇಟ್ಸ್ ಸಿಮೆಂಟ್ ಬಿಸ್ನೆಸ್ ಕ್ಯಾನ್ ಪ್ರೂವ್ ಟು ಬಿ ಅನ್ ಅಡ್ವಾಂಟೇಜ್. ಸಿಮೆಂಟ್ ಬಿಸ್ನೆಸ್ ಅಲ್ಲಿ ಈಗಾಗಲೇ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಜೊತೆ ಒಳ್ಳೆ ಕನೆಕ್ಟಿವಿಟಿಯನ್ನು ಹೊಂದಿದೆ. ಅದನ್ನ ತನ್ನ ಮಾರ್ಕೆಟಿಂಗ್ ಕೂಡ ಬಳಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. B2B, ಬಿಸ್ನೆಸ್ ಟು ಬಿಸ್ನೆಸ್ ಮಾರ್ಕೆಟ್ಸ್. ಆಸ್ ವೈರ್ಸ್ ಆಲ್ಸೋ ಯೂಸ್ಡ್ ಬೈ ಲಾರ್ಜ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್, ದೇರ್ ಇಸ್ ಸ್ಕೋಪ್ ಟು ಎಂಟರ್ B2B ಮಾರ್ಕೆಟ್ಸ್. ಇದೊಂದು ಅಡ್ವಾಂಟೇಜ್ ಈ ಕಂಪನಿಗೆ ಇರುತ್ತೆ. ಯಾಕಂದ್ರೆ ಈಗಾಗಲೇ ಇರುವಂತ ಸಿಮೆಂಟ್ ಸೆಕ್ಟರ್ ನ ಕನೆಕ್ಟಿವಿಟಿಯನ್ನ ಬಳಸಿಕೊಂಡು ವೈರ್ಸ್ ಅಂಡ್ ಕೇಬಲ್ಸ್ ಅನ್ನು ಕೂಡ ಇವರು ಮಾರ್ಕೆಟಿಂಗ್ ಮಾಡಬಹುದಾಗಿರುತ್ತೆ. ಇದನ್ನ ICICI ಸೆಕ್ಯೂರಿಟೀಸ್ ಅವರು ನೋಟ್ ಮಾಡ್ತಿದ್ದಾರೆ, ಅದನ್ನ ನೋಡಬಹುದು.
ನಂತರ ಇವನ್ ಇಂಡಿವಿಜುವಲ್ ಹೋಮ್ ಬಿಲ್ಡರ್ಸ್ ವಿಲ್ ಲುಕ್ ಟುವರ್ಡ್ಸ್ ಒನ್ ಆಫ್ ದ 4400 ಅಲ್ಟ್ರಾಟೆಕ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಸ್ಟೋರ್ಸ್ ಫಾರ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಅಕ್ರಾಸ್ ಇಂಡಿಯಾ. ಇವರದೇ ಸ್ಟೋರ್ಸ್ ಕೂಡ ಇದೆ. 4400 ಅಲ್ಟ್ರಾಟೆಕ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ನ ಸ್ಟೋರ್ಸ್ ಇದೆ. ಅಲ್ಲಿ ಹೋದವ್ರನ್ನ ಈಸಿಯಾಗಿ ಕ್ಯಾಚ್ ಮಾಡ್ಕೊಳ್ಬಹುದಾಗಿರುತ್ತೆ. ಇವರು ಕೂಡ ಡೊಮೆಸ್ಟಿಕ್ ವೈರ್ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಥವಾ ಗ್ರೋತ್ ಮಾಡ್ಲಿಕ್ಕೆ ಇದೊಂದು ಅಡ್ವಾಂಟೇಜಸ್ ಈ ಕಂಪನೀಸ್ಗೆ ಇದೆ. ಹಾಗಂತ ಚಾಲೆಂಜಸ್ ಇಲ್ಲ ಅಂತ ಏನಲ್ಲ. ನೋಡ್ಬೋದು ನೀವು ಇಲ್ಲಿ ವಾಟ್ ಕ್ಯಾನ್ ವರ್ಕ್ ಅಗೇನೆಸ್ಟ್ ಅಲ್ಟ್ರಾಟೆಕ್ ಸಿಮೆಂಟ್ಸ್ C&W4A. ಏನು ಅಗೇನೆಸ್ಟ್ ಆಗ್ಬೋದು ಅಂತ ನೋಡ್ಬೋದು. ಮೋಸ್ಟ್ ಮಾರ್ಕೆಟ್ ಪ್ಲೇಯರ್ಸ್ ಸಿ ಅಲ್ಟ್ರಾಟೆಕ್ ಸಿಮೆಂಟ್ ಆಸ್ ಎ ಪ್ಯೂರ್ ಪ್ಲೇ ಸಿಮೆಂಟ್ ಫರ್ಮ್. ಸೊ ಅಲ್ಟ್ರಾಟೆಕ್ ಅಂದ ತಕ್ಷಣ ಸಿಮೆಂಟ್ ಕಂಪನಿ ಅಂತಾನೆ ನೋಡ್ತಾರೆ. ಹಾಗಾಗಿ ನೋಡ್ಬೋದು ವಿ ಡು ನಾಟ್ ಮಾಡೆಲ್ ಎನಿ ಮೆಟೀರಿಯಲ್ ಸಿನರ್ಜಿ ಬೆನಿಫಿಟ್ಸ್ ಇನ್ ಬೋತ್ ದ ಬಿಸ್ನೆಸಸ್. ಅಂದ್ರೆ ಸಿನರ್ಜಿ ಕ್ರಿಯೇಟ್ ಆಗೋದಿಲ್ಲ, ಒಂದಕ್ಕೊಂದು ಮ್ಯಾಚ್ ಆಗುವಂತ ಬಿಸ್ನೆಸ್ ಅಲ್ಲ, ಅಗೇನೆಸ್ಟ್ ಇರುವಂತದ್ದು. ಈಗ ಸಿಮೆಂಟ್ ಅಲ್ಲೇ ಬಳಸುವಂತ ಯಾವ್ದೋ ಮೆಟೀರಿಯಲ್ ಉತ್ಪಾದನೆ ಮಾಡ್ತಾರೆ ಅಂತಂದ್ರೆ ಅದು ಈಸಿ ಆಗುತ್ತೆ, ಅವರಿಗೆ ಸಿನರ್ಜಿ ಕ್ರಿಯೇಟ್ ಆಗುತ್ತೆ. ಬಟ್ ಆ ರೀತಿಯ ಸಿನರ್ಜಿ ಇಲ್ಲಿ ಆಗೋದಿಲ್ಲ ಅನ್ನೋಂತ ಮಾತನ್ನ ಹೇಳ್ತಾರೆ ICICI ಸೆಕ್ಯೂರಿಟೀಸ್ ಅವರು. So we believe raw materials are different and transportation freight channel too are different. Electricians are influencers in cables and wires, whereas masons and contractors influence the decision of cement buying. The distribution channel is different too. ಅಂದ್ರೆ ಏನು ವೈರ್ಸ್ ಅಂಡ್ ಕೇಬಲ್ಸ್ ಅನ್ನ ಬೈ ಮಾಡ್ತಾರೆ, ಅದಲ್ಲಿ ಇನ್ಫ್ಲೂಯೆನ್ಸ್ ಮಾಡೋ ಅಂತವ್ರು ಕಾಂಟ್ರಾಕ್ಟರ್ಸ್ ಹಾಗೂ ಮಾಸನ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಅಂತ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಮೂವ್ ಆಗುವಂತ ಚಾನ್ಸಸ್ ಕಡಿಮೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ನಂತರ ಡೊಮೆಸ್ಟಿಕ್ ಬ್ರೋಕರೇಜ್ ಫರ್ಮ್ ನೊವಾಮಾ ಇನ್ಸ್ಟಿಟ್ಯೂಷನಲ್ ಇಕ್ವಿಟಿ ಸ್ಟೇಟೆಡ್ cables need approvals from several customers across different user industries such as railways, oil and gas, solar, along with agencies that may take 6 to 24 months depending on SKUs post commissioning of the plant. ಅಂದ್ರೆ ಪ್ಲಾಂಟ್ ಆಪರೇಷನ್ ಶುರು ಆದ್ಮೇಲೆ ಸುಮಾರು 6ರಿಂದ 24 ತಿಂಗಳು ತಗೊಳ್ಬಹುದು ಅಪ್ರೂವಲ್ಸ್ಗೆ ಅಂತಾರೆ. ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಅಪ್ರೂವಲ್ಸ್, ರೈಲ್ವೇಸ್ ಅಲ್ಲಿ ಆಗ್ಬೋದು, ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ, ಸೋಲಾರ್ ಅಲ್ಲಿ ಎಲ್ಲ ಅಪ್ರೂವಲ್ಸ್ ಬೇಕು ಅಂದ್ರೆ 6ರಿಂದ 24 ತಿಂಗಳು ತಗೊಳ್ಬಹುದು ಅಂತಾರೆ ನೊವಾಮಾದವರು. However, the flip side, Motilal Oswal stated, while securing this approval may be time consuming, we believe it will not be a daunting task for the company. ಅಂದ್ರೆ ಖಂಡಿತ ಇದಕ್ಕೆ ಸಮಯ ತಗೊಳುತ್ತೆ, ಬಟ್ ಅದೇನು ದೊಡ್ಡ ಕೆಲಸ ಅಲ್ಲ ಕಂಪನಿಗೆ ಅನ್ನುವಂತ ಮಾತನ್ನು ಕೂಡ ಮೋತಿಲಾಲ್ ಓಸ್ವಾಲ್ ಅವರು ಹೇಳ್ತಾರೆ. ಹಾಗೆ ಕಂಪನಿಯ ಕ್ಯಾಶ್ ಫ್ಲೋ ಬಗ್ಗೆ ಸಿಟಿ ಅವರು ಮಾತಾಡ್ತಾರೆ. ಡೆಟ್ ಹೋಲಿಕೆ ಮಾಡಿ ನೋಡಬಹುದು. ಕರೆಂಟ್ಲಿ 16,200 crore ಡೆಟ್ ಇದೆ. 1,800 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಇವರು ಮಾಡುವಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಇದರ ಕ್ಯಾಶ್ ಫ್ಲೋ 13% ಕಟ್ ಆಗ್ಬಹುದು ಮುಂದಿನ 2 ವರ್ಷಗಳಲ್ಲಿ ಅನ್ನುವಂತ ಮಾತನ್ನು ಕೂಡ ಇವರು ಹೇಳ್ತಿದ್ದಾರೆ. ಇದು ಆದಿತ್ಯ ಬಿರ್ಲಾ ಗ್ರೂಪ್ ಎಂಟರ್ ಆಗ್ತಿರೋದ್ರಿಂದ ಅವರಿಗೆ ಇರುವಂತ ಅಡ್ವಾಂಟೇಜ್ ಹಾಗೂ ಡಿಸ್ಅಡ್ವಾಂಟೇಜಸ್ ನಿಮಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಹಾಗೆ ಬ್ರೋಕರೇಜಸ್ ಮಿಕ್ಸ್ಡ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ರೆ ನೊವಾಮಾದವರು ನೋಡಬಹುದು. ಇವರು ಎಂಟ್ರಿ ಆಗ್ತಿರೋದ್ರಿಂದ ಕೇಬಲ್ ಅಂಡ್ ವೈರ್ ಸೆಗ್ಮೆಂಟ್ ಗೆ 2025ರಿಂದ 28ವರೆಗೂ ಅಂತ ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ವೈರ್ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ತಿದ್ರೆ. ಯಾಕಂದ್ರೆ 26ಕ್ಕೆ ಅವ್ರು ಲಾಂಚ್ ಮಾಡೋದ್ರಿಂದ ಆನಂತರ ಇಲ್ಲಿ ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು ಅವರ ಮಾತು ಅಥವಾ ಒಪಿನಿಯನ್. ಹಾಗೆ ಬಿಗ್ ಪ್ಲೇಯರ್ಸ್ ಕೆಪಾಸಿಟಿ ಕೂಡ ಡೈವರ್ಟ್ ಮಾಡಬಹುದು ನೋಡಬಹುದು. ಏಬಲ್ ಟು ಡೈವರ್ಟ್ ಕೆಪಾಸಿಟೀಸ್ ದಸ್ ಫರ್ದರ್ ಲಿಮಿಟಿಂಗ್ ದ ಇಂಪ್ಯಾಕ್ಟ್ ಆಫ್ ಸಚ್ ನ್ಯೂ ಅಡಿಷನ್ಸ್. ಅಂದ್ರೆ ಕೆಪಾಸಿಟಿ ಡೈವರ್ಟ್ ಮಾಡಿದ್ರೆ ಆಗ ಆ ಕಂಪನಿಯ ಮೇಲೆ ಆಗುವಂತ ಅಲ್ಲಿ ಇಂಪ್ಯಾಕ್ಟ್ ಕೂಡ ಲಿಮಿಟ್ ಆಗ್ಬೋದು ಅಂತ ಹೇಳ್ತಾರೆ. ಇದಿಷ್ಟು ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಂದಿದ್ದಾವೆ. ನೋಡೋಣ ಎಷ್ಟರ ಮಟ್ಟಿಗೆ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಅಂತ. ಖಂಡಿತ ಇವಾಗ್ಲೆಲ್ಲ 2026 ಡಿಸೆಂಬರ್ಗೆ ಇವರು ಕಮಿಷನಿಂಗ್ ಮಾಡುವಂತ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಆ ನಂತರನೇ ಇಲ್ಲಿ ಡಿಸ್ರಪ್ಷನ್ ನೋಡ್ಲಿಕ್ಕೆ ಸಿಗೋದು. ಬಟ್ ಅಲ್ಲಿವರೆಗೂ ಒಂದಷ್ಟು ರಿಯಾಕ್ಷನ್ಸ್ ಅಂತೂ ಇರುತ್ತೆ. ಯಾಕಂದ್ರೆ ಎಸ್ಪೆಷಲಿ ಈ ಕೇಬಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸು IP ಮಲ್ಟಿಪಲ್ಸ್ ಅಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ. ಈ ಹೊಸ ಪ್ಲೇಯರ್ ಅದರಲ್ಲೂ ಇಂಪ್ಯಾಕ್ಟ್ ಮಾಡುವಂತ ಪ್ಲೇಯರ್ ಬರ್ತಾ ಇರೋದ್ರಿಂದ ಎಲ್ರಿಗೂ ಕೂಡ ಒಂದು ಕನ್ಸರ್ನ್ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ರಿಯಾಕ್ಷನ್ ದೊಡ್ಡದಾಗಿ ಬಂದಿದೆ ಇವತ್ತು. ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಯಾಕಂದ್ರೆ ಇದೆಲ್ಲವನ್ನು ಕೂಡ ಸ್ಟಡಿ ಮಾಡ್ತಾರೆ. ಹೀಗೆ ನಾವು ನೋಡಿದ್ವಲ್ಲ ಒಂದಷ್ಟು ವಿಚಾರವನ್ನ, ಆ ರೀತಿ ಸ್ಟಡಿ ಮಾಡ್ತಾರೆ ಬಿಗ್ ಪ್ಲೇಯರ್ಸ್. ಆನಂತರ ಡಿಸಿಷನ್ ತಗೊಳ್ತಾರೆ, ಏನ್ ಮಾಡ್ಬೇಕು, ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಂತ. ಇನ್ ಕೇಸ್ ನಿಮ್ಮ ಹತ್ರ ಯಾರ ಹತ್ರ ಏನಾದ್ರು ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ನ್ಯೂಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ನೀವು ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ. ಇನ್ಮೇಲೆ ಬ್ರೋಕರೇಜಸ್ ರಿಪೋರ್ಟ್ ಗಳನ್ನ ಕೊಡಕ್ ಶುರು ಮಾಡ್ತಾರೆ. ಎಸ್ಪೆಷಲಿ ಈ ಇಂಡಸ್ಟ್ರೀಸ್ ಬಗ್ಗೆ, ಪಾಲಿಕ್ಯಾಬ್ ಆಗ್ಬೋದು, ಎವೆಲ್ಸ್ ಆಗ್ಬೋದು, KEI ಇಂಡಸ್ಟ್ರೀಸ್ ಆಗ್ಬೋದು, ಇವುಗಳ ಮೇಲೆ ರಿಪೋರ್ಟ್ಸ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ಸ್ ನ ಎಂಟ್ರಿ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಅವೆಲ್ಲ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.